ಭಗವಂತನ ಗುಣಗಾನ ಅನ್ನುವುದು ಎಷ್ಟು ಪುಣ್ಯಪ್ರದವೋ, ಎಷ್ಟು ಶ್ರೇಷ್ಠವೋ, ಅದರಷ್ಟು ಶ್ರೇಷ್ಠವಾದ ಕರ್ಮ ಮತ್ತೊಂದಿಲ್ಲ, ಇಲ್ಲ ಇಲ್ಲ, ಸರ್ವಥಾ ಇಲ್ಲ. ತಪಸ್ಸು ಮಾಡಿದ್ದರ ಫಲ ಭಗವಂತನ ಗುಣಗಳನ್ನು ಕೇಳುವುದು ಅಥವಾ ಉಪದೇಶ ಮಾಡುವುದು. ಶ್ರವಣ ಮಾಡಿದ್ದರ ಫಲ, ಯಜ್ಞ ಮಾಡಿದ್ದರ ಫಲ, ಉತ್ತಮವಾದ ವೇದಾಧ್ಯಯನ ಮಾಡಿದ್ದರ ಫಲ, ಧ್ಯಾನ ಮಾಡಿಕೊಂಡ ಫಲ, ದಾನ ಕೊಟ್ಟ ಫಲ ಏನದು? ಅವಿಪ್ಲತೋರ್ಥ ಕವಿಭಿರ್ನಿರೂಪಿತ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಉತ್ತಮ ಶ್ಲೋಕನಾದ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡುವುದೇ ಶ್ರೇಷ್ಠವಾದ ಫಲ, ಮಹಾಪುರುಷಾರ್ಥ. ನಾನು ಹಿಂದೆ ದಾಸಿ ಪುತ್ರನಾಗಿದ್ದೆ, ಶೂದ್ರ ದಾಸಿ, ಅವಳ ಮಗನಾಗಿ ಹುಟ್ಟಿದ್ದೆ. ಅದಕ್ಕೆ ಕಾರಣ ಸಪ್ತಮ ಸ್ಕಂಧದಲ್ಲಿ ಹೇಳುತ್ತಾರೆ. ತೇಮಯ್ಯಪೇತಾಖಿಲ ಚಾಪಲೆ. ನನಗೆ ನಾನು ಶೂದ್ರ ತಾಯಿಯಲ್ಲಿ ಹುಟ್ಟಿದ್ರು, ದಾಸಿಯಲ್ಲಿ ಹುಟ್ಟಿದ್ರೂ ಕೂಡ ನನಗೆ ಆಟ ಆಡಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು ಅಂತ ಹೇಳಿ 20-21ನೇ ಶತಮಾನದ ಮುದುಕರಿಗೂ ಇರುವಂತಹ ಚಟ ನನಗಿರಲಿಲ್ಲ. ಯಾರ್ಯಾರೋ ಕಾಮನ್ವೆಲ್ತ್ ಗೇಮ್ಗಳನ್ನು ಆಡಿದರೆ ನಿನಗ್ಯಾಕಪ್ಪ ಮನೆಯಲ್ಲಿ ಕೂತ್ಕೊಂಡು ನೋಡೋ ಹವ್ಯಾಸ, ನೀನು ಸಾಧನೆ ಮಾಡೋ ಮುಟ್ಟಾಳ ಅಂತ ನಾರದರು ಹೇಳ್ತಾ ಇದ್ದಾರೆ. ನಾನಲ್ಲ, ನನಗೆ ಹೇಳೋದಕ್ಕೆ ಅಧಿಕಾರ ಎಲ್ಲಿದೆ? ನಾನು ಕೇವಲ ಅವರ ಅನುವಾದವನ್ನು ಮಾಡುವುದಷ್ಟೇ ನನ್ನ ಕೆಲಸ. ತೇಮಯ್ಯಪೇತಾಖಿಲ ಚಾಪಲೆ. ಚಾಂಚಲ್ಯವಿರಲಿಲ್ಲ, ಆಟವಾಡಬೇಕು ಅಂತ ಉತ್ಸುಕತೆ ಇರಲಿಲ್ಲ, ಏನಿಲ್ಲದೆ ಸಾಧನವನ್ನು ಮಾಡ್ತಿದ್ದೆ. ಯತ ಕ್ರೀಡನಕ್ಕೆ ಆಟದ ಸಾಮಗ್ರಿ ನನ್ನ ಹತ್ರ ಇರಲೇ ಇಲ್ಲ. ಅವರ ಸೇವೆಯನ್ನು ಮಾಡ್ತಿದ್ದೆ. ಅವರು ದಾಸರು ಹೋಗ್ತಿದ್ರು, ಅವರ ಮುಂದೆ ಹಿಂದೆ ಹೋಗ್ತಿದ್ದೆ. ಅವರ ಮುಂದೆ ಹೊಲಸು ಬಿದ್ದಿದ್ರೆ ತೆಗಿತಾ ಹೋಗ್ತಿದ್ದೆ. ಹಿಂದಿನಿಂದ ಬರ್ತಾ ಇರುವ ಮುಂದೆ ಅವರು ಹೋಗ್ತಾ ಇದ್ದರೆ ಹಿಂದಿನಿಂದ ಅವರ ಪಾದ ಎಲ್ಲಿ ಬೀಳ್ತದೋ ಅದನ್ನು ನಮಸ್ಕಾರ ಮಾಡ್ತಾ ಹೋಗ್ತಿದ್ದೆ, ಅನುವರ್ತನೆ ಮಾಡ್ತಿದ್ದೆ. ಅವರೇನು ಆಜ್ಞೆ ಮಾಡ್ತಿದ್ರೋ ಆ ಕೆಲಸವನ್ನು ಮಾಡ್ತಿದ್ದೆ ನಾನು. ಚಕ್ರುಃ ಕೃಪಾಂ. ಇದನ್ನು ನೋಡಿ ನನ್ನ ಮೇಲೆ ಅನುಗ್ರಹ ಮಾಡಿದರು. ಬರೀ ಸೇವೆಯನ್ನು ಮಾಡ್ತಿರಲಿಲ್ಲ, ಅವರು ಎಲ್ಲ ಜ್ಞಾನಿಗಳೆಲ್ಲ ಕೂತು ಶ್ರವಣವನ್ನು ಮಾಡ್ತಾ ಇರುವಾಗ ನಾನು ಅಲ್ಪಾಧಿಕಾರಿ, ಅಯೋಗ್ಯ, ಬಹಳ ಉತ್ತಮ ಅಧಿಕಾರಿ ಅಲ್ಲ ಅಂತ ನನ್ನನ್ನು ನಾನು ತಿಳಿದುಕೊಂಡು ದೂರದಲ್ಲಿ ಕೂತಿರ್ತಿದ್ದೆ. ಎಲ್ಲಿ ಶೂದ್ರರು ಕೂಡಬಹುದೋ ಅಲ್ಲಿ ಕೂಡ್ತಿದ್ದೆ. ಅವರು ಊಟ ಮಾಡ್ತಿದ್ದರು. ಊಟ ಮಾಡಿದ ಮೇಲೆ ಅವರ ಎಂಜಲನ್ನು ಶೂದ್ರರು ತಿನ್ನಬಹುದು. ಹಾಗಾಗಿ ಶೂದ್ರರು ತಿನ್ನಬೇಕಾದರೂ ಕೂಡ ಅನುಜ್ಞೆಯನ್ನು ಪಡಿಬೇಕು. ಆ ಯತಿಗಳಿಗೆ ಕೇಳ್ತಿದ್ದೆ, ಕೈ ಮುಕ್ಕೊಂಡು ಕೇಳ್ತಿದ್ದೆ. ನಾನು ನನ್ನ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರವನ್ನು ಕೊಡ್ತಿದ್ದರು. ತಿನ್ನು, ತಗೋ, ನಮ್ಮ ಎಂಜಲನ್ನು ತಗೋ ಅಂತ ಹೇಳ್ತಿದ್ರು. ಆಗ ಅವರ ಎಂಜಲನ್ನು ನಾನು ತಿಂತಿದ್ದೆ. ಅವರ ಎಂಜಲು ತಿಂದು ನಾನು ಧನ್ಯನಾದೆ. ಉಚ್ಛಿಷ್ಟ ಲೇಪ ಲೇಪಾನ್ ಅನುಮೋದಿತೋ ಜನೈ ದ್ವಿಜೈ. ಒಂದು ಸಲ ಊಟ ಮಾಡ್ತಿದ್ದೆ, 2 ಸಲ ಅಲ್ಲ. 2 ಹೊತ್ತು ಊಟ ಮಾಡ್ತಿರಲಿಲ್ಲ, ಒಂದೇ ಹೊತ್ತು. ಯಾಕೆ? ಅವರು ಒಂದೇ ಹೊತ್ತು ಊಟ ಮಾಡ್ತಿದ್ರು. ಸಾಯಂಕಾಲ ದೋಸೆ ಇರಲಿಲ್ಲ ಅವರಿಗೆ. ಹಾಗಾಗಿ 1 ಹೊತ್ತು ಊಟ ಮಾಡತಕ್ಕಂತಹ ಆ ಎಲ್ಲ ಜ್ಞಾನಿಗಳು ಬಂದಾಗ, ಚಾತುರ್ಮಾಸ್ಯಕ್ಕೆ ಕೂತಾಗ ಅವರು ಒಂದೇ ಸಲ ಊಟ ಮಾಡ್ತಿದ್ರು. ಅದರಿಂದ ನಾನು ಒಂದೇ ಸಲ ಊಟ ಮಾಡ್ತಿದ್ದೆ. ತದಪಾಸ್ತಕಿಲ್ ವಿಷಃ. ಅದರಿಂದ ನನ್ನ ಪಾಪವೆಲ್ಲ ಹೋಯಿತು. ಏವಂ ಪ್ರವೃತ್ತಸ್ಯ ವಿಶುದ್ಧ ಚೇತಸಃ. ಹೀಗೆ ನನ್ನ ಶುದ್ಧವಾದ ಮನಸ್ಸಾಯಿತು. ತದ್ಧರ್ಮ ಏವಾಭಿರುಚಿ ಪ್ರಜಾಯಿತು. ಆ ಭಗವಂತನ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತನ್ನುವುದಾಗಿ ನನಗೆ ಬಹಳ ಆಸಕ್ತಿ ಬಂತು. ಅವರು ನಿತ್ಯ ಕೃಷ್ಣ ಕಥಾ ಹೇಳ್ತಿದ್ರು. ಅವರು ಅದನ್ನು ನಾನು ಕೇಳ್ತಿದ್ದೆ. ಅವರ ಅನುಗ್ರಹದಿಂದ ಹೇಳ್ತಿದ್ರು, ಆನಂದವಾಗ್ತಿತ್ತು. ಶ್ರದ್ಧೆ ಬೆಳೀತಿತ್ರಿ. ಅವರು ಹೇಳಿದ ಕೃಷ್ಣ ಕಥೆಯನ್ನು ಕೇಳಿ ಕೇಳಿ ನಿತ್ಯದಲ್ಲಿ ಅವರು ಒಂದು ಸಲ ಹೇಳ್ತಿರಲಿಲ್ಲ. ಬೆಳಗ್ಗೊಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ. 3 ಸ್ನಾನ ಮಾಡಬೇಡೋ ಮುಟ್ಟಾಳ, 3 ಹೊತ್ತು ಭಗವತ್ ಕಥಾ ಹೇಳು ಅಂತಾರೆ ಆ ಋಷಿಗಳು. ತಾಶ್ರದ್ಧಯಾಮೇ ಅನುಸವಂ ವಿಶೃಣ್ವತಃ. ಭಗವಂತನಲ್ಲಿ ಪೂರ್ಣವಾಗಿ ನನಗೆ ಮನಸ್ಸು ಬಂತು. ಆಗ ಆಯಿತೇನು ಅಂತಂದರೆ 2 ತಿಂಗಳು ಚಾತುರ್ಮಾಸಿ. ಈಗ ಕೂತರು ಆಗಿನ ಕಾಲದವರು 2 ಋತುಗಳವರೆಗೆ, 4 ತಿಂಗಳವರೆಗೆ ಚಾತುರ್ಮಾಸ್ಯಕ್ಕೆ ಕೊಡ್ತಿದ್ರು. ಪ್ರಾವೃಟ್ಕಾಲ, ಶರತ್ಕಾಲ, 2 ಋತುಗಳಲ್ಲಿ ಚಾತುರ್ಮಾಸ್ಯಕ್ಕೆ ಅವರು ಕೂತ್ಕೊಂಡು 4 ತಿಂಗಳು 4 ತಿಂಗಳೇ ಚಾತುರ್ಮಾಸ್ಯಕ್ಕೆ ಕೂತ್ಕೊಂಡು ಅವರಿಂದ ಭಗವಂತನ ಸಚ್ಛಾಸ್ತ್ರವನ್ನು ಕೇಳಿ ನನ್ನ ಮನಸ್ಸು ನಿರ್ಮಲವಾದದ್ದರಿಂದಾಗಿ ಭಕ್ತಿ ಬಂತು. ರಜೋಗುಣ ತಮೋಗುಣಗಳು ಹೋಯಿತು. ಹೀಗೆ ಭಗವಂತನಲ್ಲಿ ನಾನು ಬಹಳ ಅನುರಕ್ತನಾದೆ.
ಜ್ಞಾನಿಗಳಲ್ಲಿ ವಿನೀತನಾದೆ. ಭಗವಂತನಲ್ಲಿ ಭಕ್ತಿ ಬಂದಂತೆ ಜ್ಞಾನಿಗಳಲ್ಲಿ ವಿನಯ ಬರುವುದಿಲ್ಲ. ಜ್ಞಾನಿಗಳ ಮುಂದೆ ಅಹಂಕಾರ ಬರ್ತದೆ. ನನ್ನಷ್ಟು ಭಕ್ತಿ ಮಾಡ್ತೀರೇನು ನೀವು? ಏನ್ರಿ? ನನ್ನಷ್ಟು ಮಡಿ ಮಾಡ್ತೀರೇನು ನೀವು? ನನ್ನಷ್ಟು ಜಪ ಮಾಡ್ತೀರೇನು ನೀವು ಅಂತ ಹೇಳಿ ಜ್ಞಾನಿಗಳನ್ನು ಧಿಕ್ಕಾರ ಮಾಡುವಂತೆ ಮನುಷ್ಯನಿಗೆ ಅಹಂಕಾರ ಬರ್ತದೆ. ಅದಾಗಬಾರದು ಅಂತ ಹೇಳ್ತಾರೆ ನಾರದರು. ದೇವರಲ್ಲಿ ಅನುರಕ್ತನಾದೆ, ಜ್ಞಾನಿಗಳಲ್ಲಿ ಪ್ರಶ್ರಿತನಾದೆ, ವಿನೀತನಾದೆ. ಆ ಜ್ಞಾನಿಗಳು ನನ್ನ ಮೇಲೆ ಅನುಗ್ರಹವನ್ನು ಮಾಡಿದರು, ನಮ್ಮ ಪಾಪ ಹೋಯಿತು, ಶ್ರದ್ಧೆ ಬಂತು. ನಾನು ಬಾಲಕ ಆದರೂ ಇಂದ್ರಿಯ ನಿಗ್ರಹವಿತ್ತು, ಅವರ ಸೇವೆಯನ್ನು ಮಾಡ್ತಿದ್ದೆ. ಗುಹ್ಯತಮವಾದ ಜ್ಞಾನವನ್ನು ನನಗೆ ಉಪದೇಶ ಮಾಡಿ ಹೋಗುವಾಗ ನಾನು ಶೂದ್ರ ನೋಡಿದರೆ, ಆದರೆ ಕನ್ನಡ ಭಾಷೆಯಲ್ಲಿ ಅವರು ಉಪದೇಶ ಮಾಡಿಬಿಟ್ಟು, ಸಂಸ್ಕೃತದಲ್ಲಿ ಹೇಳಲಿಕ್ಕಾಗುವುದಿಲ್ಲ, ಕನ್ನಡದಲ್ಲಿ ಹೇಳಿಬಿಟ್ಟು, ಶೂದ್ರನಾಗಿದ್ದರೂ ಕೂಡ. ಆಗ ಭಗವಂತನ ಮಾಯೆ, ಭಗವಂತನ ಸಾಮರ್ಥ್ಯ, ಅದರ ಅದ್ಭುತವಾದಂತಹ ಮಹಿಮೆ ಇವುಗಳನ್ನು ನಾನು ಕೇಳಿದೆ. ಅವರು ಹೇಳಿದ ಮಾತಿನೊಳಗೆ ಒಂದಿತ್ತು. ಏನು ಅಂದರೆ, ಕರ್ಮವನ್ನು ಮಾಡಿದಾಗ ಸಂಸಾರದಲ್ಲಿ ಬದ್ಧನಾಗ್ತಾನೆ ಜೀವ ಅಂತ ಒಂದು. ಆದರೆ ಅವರೇ ಏನು ಹೇಳಿದರು ಅಂದರೆ, ಕರ್ಮವನ್ನು ಮಾಡಿದಾಗ ಸಂಸಾರದಲ್ಲಿ ಬದ್ಧನಾದರೂ ಅದೇ ಕರ್ಮವನ್ನು ದೇವರಿಗೆ ಪೂಜೆ ಎಂಬುದಾಗಿ ಸಮರ್ಪಣೆ ಮಾಡಿಬಿಟ್ರೆ ಸಂಸಾರದಲ್ಲಿ ಬದ್ಧನಾಗುವುದಿಲ್ಲ, ಮುಕ್ತನಾಗ್ತಾನೆ ಅಂತ ಹೇಳಿದರು. ನನಗೆ ಬಹಳ ಆಶ್ಚರ್ಯವಾಯಿತು. ರಿವೀಲಿಂಗ್ ಥಿಂಗ್ ಅಂತಾರೆ ನಾರದರು. ಯದೀಶ್ವರೇ ಭಗವತಿ ಕರ್ಮಬ್ರಹ್ಮಣಿ ಭಾವಿತಂ. ಇದು ಆಮೇಲೆ ನಾನು ನೋಡಿದೆ ಜಗತ್ತಿನೊಳಗೆ, ಅಲ್ಲಲ್ಲಿ ಕಂಡಿದೆ. ಯಾವುದೋ ಒಂದು ವಸ್ತು, ಎಸ್ಪೆಷಲಿ ಸ್ಯಾಮ್ಯುಲ್ ಹೆನಿಮನ್ ಈ ಮಾತನ್ನು ಹೇಳ್ತಾನೆ. ಏನದು? ಹಾಪ್ಕಿನ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಮಾಡುವಂತಹ ಒಂದು ಕ್ರಮವಿದೆ, ನಿಮಗೆಲ್ಲ ಗೊತ್ತಿದೆ. ಹಾವಿನ ವಿಷದ ರಸವನ್ನು, ನೀರನ್ನು ತೆಗೆದುಕೊಂಡು ಅದನ್ನು ಬಹಳ ವಿಶೇಷವಾಗಿ ಅದಕ್ಕೆ ಸಂಸ್ಕಾರವನ್ನು ಮಾಡಿದರೆ ಆಗ ಅದು ವಿಷ ಪರಿಹಾರ ಮಾಡುವ ಔಷಧಿಯಾಗತ್ತೆ. ಹೋಮಿಯೋಪಥಿಯ ಮೂಲ ಪ್ರವರ್ತಕನಾಗಿರತಕ್ಕಂತಹ ಹನಿಮನ್ ಹೇಳುವಂತಹ ಮಾತು ಇದೆ. ಸಿಮಿಲಿಯಾ ಸಿಮಿಲಿಮಸ್ ಕ್ಯುರಂಟೂರ್ ಸಮಃ ಶಮಂ ಶಮಯತಿ. ಸಮಃ ಸಮಂ ಶಮಯತಿ. ಸಮಾನವಾದದ್ದು ಸಮಾನವಾದದ್ದನ್ನು ನಾಶ ಮಾಡಿಬಿಡ್ತದೆ. ಸಿಮಿಲಿಯಾ ಸಮಾನವಾದದ್ದು, ಸಿಮಿಲಿಬಸ್ ಸಮಾನವಾದದ್ದನ್ನು, ಕ್ಯುರಂಟೂರ್ ಕ್ಯೂರ್ಸ್ ಇಟ್. ಆಮಯೋಯಂಚ ಭೂತಾನಾಂ ಜಾಯತೆ ಏನ ಸುವ್ರತ. ಯಾವುದರಿಂದ ಆಮಯ ರೋಗ ಬರುತ್ತೋ ತದೇವ ಹ್ಯಾಮಯದ್ರವ್ಯಂ ತತ್ಪುನಾತಿ ಚಿಕಿತ್ಸಿತಂ. ಅದಕ್ಕೆ ಸ್ವಲ್ಪ ಸಂಸ್ಕಾರವನ್ನು ಕೊಟ್ಟು ಬಿಟ್ಟರೆ ಅದೇ ಆಮಯದ್ರವ್ಯ ಮತ್ತೆ ಆರೋಗ್ಯವನ್ನು ತಂದು ಕೊಡುತ್ತದೆ, ರೋಗವನ್ನು ಪರಿಹಾರ ಮಾಡಿಬಿಡ್ತದೆ. ಹೀಗೆ ಶಾಸ್ತ್ರದಲ್ಲಿ ಕೇಳಿದ್ದೇವೆ, ಜಗತ್ತಿನಲ್ಲಿ ನೋಡಿದ್ದೇವೆ. ಅದೇ ರೀತಿ ಕರ್ಮಗಳು ಸಕಾಮವಾಗಿ ಮಾಡಿ ಈಶ್ವರಾರ್ಪಣೆ ಮಾಡದೇ ಇದ್ದರೆ ಅದು ಬಂಧಕವಾದದ್ದು. ನಿಷ್ಕಾಮವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಅದು ಮೋಚಕವಾದದ್ದು. ಅನೇಕ ಜನರು ಕರ್ಮಗಳನ್ನು ನಿಂದೆ ಮಾಡ್ತಾರೆ. ಬರ್ತದೆ ಮುಂದೆ 4ನೇ ಸ್ಕಂಧದಲ್ಲಿ, ಪ್ರಾಚೀನ ವರ್ಗೀಯ ಸಂದರ್ಭದಲ್ಲಿ. ನೀನು ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಿ ಹರಿದು ಅವುಗಳನ್ನೆಲ್ಲ ಕೊಂದು ಯಜ್ಞವನ್ನು ಮಾಡಿದ್ದೀಯೋ ಆ ಪ್ರಾಣಿಗಳೇ ಮೇಲೆ ಕೂತಿವೆ ಸ್ವರ್ಗದಲ್ಲಿ, ನೀನು ಹೋದರೆ ಸಾಕು, ನಿನ್ನನ್ನು ಹರಿದು ಹರಿದು ತಿನ್ನಬೇಕು ಅಂತ ಅವು ಕೂತಿವೆ ಅಂತ ನಾರದರು ಹೇಳ್ತಾರೆ. ಓ, ಹಾಗಾದರೆ ಈ ತರಹ ಯಜ್ಞದಲ್ಲಿ ಹಿಂಸೆಯನ್ನು ಮಾಡಬಾರ್ದು, ಈ ತರಹ ಯಜ್ಞವನ್ನು ಮಾಡಬಾರ್ದು, ಇಲ್ಲೂ ಬರ್ತದೆ ಮುಂದೆಲ್ಲ ಅಂತ ತಿಳಿಬೇಡಿ, ಯಜ್ಞವನ್ನು ಮಾಡಲೇಬೇಕು. ಹಾಗಾದರೆ ಹೇಳಿದ್ದಾರಲ್ಲ, ನಿಂದೆ ಮಾಡಿದ್ದಾರಲ್ಲ ಅಂದರೆ, ನಿಂದೆ ಮಾಡಿದ್ದಕ್ಕೆ ಅರ್ಥವೇ ಬೇರೆ ಅಂತ 3 ಅರ್ಥಗಳನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಕರ್ಮಗಳ ನಿಂದೆಯನ್ನು ಶ್ರೀಮದಾಚಾರ್ಯರು ಎಂದೂ ಮಾಡುವುದಿಲ್ಲ, ಎಂದೂ ಮಾಡುವುದಿಲ್ಲ. ಕರ್ಮಗಳನ್ನು ಮಾಡಬೇಕಾದ ಕ್ರಮದಲ್ಲಿ ಮಾಡು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಕರ್ಮಗಳನ್ನು ಮಾಡಬೇಕಾದ ಕ್ರಮದಲ್ಲಿ ಮಾಡು ಅಂತ ಹೇಳ್ತಾರೆ. ಏವಂ ನೃಣಾಂ ಕ್ರಿಯಾಯೋಗಾ ಸರ್ವೇ ಸಂಸ್ಕೃತಿ ಹೇತವಃ ಏತತ ಏವ ಆತ್ಮನಾಶಾಯ. ಆತ್ಮ ಅಂದರೆ ಮನಸ್ಸು, ಮನಸ್ಸು ಅಂದರೆ ಲಿಂಗದೇಹ, ಲಿಂಗದೇಹದ ನಾಶಕ್ಕೆ ಕಾರಣವಾಗ್ತವೆ. ಆದ್ದರಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡಿದ ಕರ್ಮಗಳನ್ನು ಮಾಡು. ಹೀಗೆ ಕರ್ಮವನ್ನು ಮಾಡುವಾಗ ಇನ್ನೊಂದು ವಿಶೇಷವಾದದ್ದು ಬೇಕು, ಬಹಳ ಮಹತ್ವದ್ದು, ನಾವು ನೀವು ಎಲ್ಲರೂ ತಿಳಿಬೇಕಾದದ್ದು. ಒಂದು ನಿಷ್ಕಾಮ, ಇನ್ನೊಂದು ಸಮರ್ಪಣೆ, 2 ನಿಜ. ಇದರ ಜೊತೆಗೆ ಇನ್ನೊಂದು ಮಹತ್ವದ ಒಂದು ಅಂಶವಿದೆ. ಅದೇನು ಅಂತಂದರೆ, ಕುರ್ವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷೆಯ ಅಸಕೃತ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನುಸ್ಮರಂತಿ ಚ. ಏನು
ಯಾದವಾರರು ಬರೀತಾರೆ, ಶ್ರೀಮದಾಚಾರ್ಯ ವ್ಯಾಖ್ಯಾನವಿದೆ, ಅನ್ಯತ್ರ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕರ್ಮವನ್ನು ಮಾಡುವಾಗ ಆ ಕರ್ಮ ಅಂತನ್ನೋದು ರಾಜಸ. ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕರ್ಮ ಇದು ರಾಜಸ, ರಜೋಗುಣದಿಂದಲೇ ಕರ್ಮಗಳಾಗ್ತದೆ. ಅದು ದೇವರ ಪೂಜೆಯೇ ಇರಬಹುದು, ಅದು ಕರ್ಮದ ರಾಜಸದ ರಜೋಗುಣದಿಂದಲೇ ಆಗೋದು. ಪಾಠ ಏನಿದೆ, ಜ್ಞಾನವೇನಿದೆ, ಜ್ಞಾನ ಪ್ರಕಾಶ, ಅದು ಸತ್ವಗುಣದಿಂದ. ಪೂಜೆ ಕರ್ಮ ರಜೋಗುಣದಿಂದ. ರಾಜಸವಾದ್ರೆ ಹಾಗಾದ್ರೆ ಆ ಕರ್ಮ ಇದು ಸಾತ್ವಿಕವಾಗೋದು ಹೇಗೆ? ಸಾತ್ವಿಕವಾದ ಜ್ಞಾನಕ್ಕೆ ಸಾಧನವಾಗೋದು ಹೇಗೆ ಅಂತ ಕೇಳಿದರೆ ಆಚಾರ್ಯರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಏನಿಲ್ಲ, ನೀನೇನು ಮಾಡಬೇಡ, ಆಗಾಗ ಮೊದಲನೇದ್ದು ಇದು ವಿಷ್ಣುದ್ದೇಶಕ, ವಿಷ್ಣು ಪ್ರೀತಿಯಾಗಲಿ ಅಂತ ನೀನು ಅಪೇಕ್ಷೆ ಇಟ್ಟು ನೀನು ಕರ್ಮವನ್ನು ಮಾಡುವುದಕ್ಕೆ ತೊಡಗು. ಅದರಿಂದ ನಿನಗೆ ತೊಂದರೆ ಆಗುವುದಿಲ್ಲ, ಬಾಧೆ ಆಗುವುದಿಲ್ಲ. ಅಲ್ಲದೆ ಈ ಕರ್ಮವನ್ನು ಮಾಡುವಾಗ ನೀನು ಭಗವಂತನ ಸ್ಮರಣೆಯನ್ನು ಮಾಡು. ನಹಿ ವಿಷ್ಣುಶ್ಚಲೆತ್ತೇಷಂ ಮನಃ ಕರ್ಮ ಕೃತಾವಪಿ ಅನ್ಯೇಷಾಂ ಚಲಚಿತ್ತ ಪ್ರಾಯಸ್ಯಾತ್ ಕರ್ಮ ರಾಜಸಂ. ಕರ್ಮ ರಾಜಸವಾಗತ್ತೆ ಯಾವಾಗ? ಭಗವಂತನಿಂದ ಚಲಿತವಾಗಿ ಕೇವಲ ಕರ್ಮವಾಗಿ ಉಳಿದರೆ. ಕರ್ಮ ಭಗವಂತನ ಪೂಜೆ, ಭಗವಂತನ ಸೇವೆ ಅಂತಾಗಿ ಭಗವಂತನ ಸ್ಮರಣೆ ನಮ್ಮ ಮನಸ್ಸಿಗೆ ಎಷ್ಟು ಬಾರಿ ಹೆಚ್ಚು ಬರ್ತದೋ ಅಷ್ಟು ಸಾತ್ವಿಕತರ ಸಾತ್ವಿಕತಮ ಅಂತಾಗ್ತಾ ಹೋಗ್ತದೆ. ಆದ್ದರಿಂದ ದೇವಾದ ಕರ್ಮ ಬಾಹುಲ್ಯಂ ನಲಿಂಗಂ ರಜಸ ಕ್ವಚಿತ, ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳುವಂತಹ ಮಹತ್ವದ ಮಾತುಗಳಿವೆಲ್ಲ. 18ನೇ ಅಧ್ಯಾಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕರ್ಮಗಳನ್ನು ಸಾತ್ವಿಕಗೊಳಿಸುವಂತಹ ಒಂದು ಕ್ರಮ ಅದು ಆಚಾರ್ಯರು, ಕೃಷ್ಣ ಪರಮಾತ್ಮ ಹೇಳಿದ, ವೇದದಲ್ಲಿ ಹೇಳಿದೆ, ವೇದವ್ಯಾಸದೇವರು ಹೇಳಿದ್ದಾರೆ, ಶ್ರೀಮದಾಚಾರ್ಯರು ಅದನ್ನು ನಮಗೆ ನಿರ್ಣಯ ಮಾಡಿ ಕೊಟ್ಟು ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್ ವಾಟ್ಸ್ ಎವರ್. ಕುರ್ಮಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷೆಯ ಸಕೃತ. ಭಗವಂತ ಹೇಳಿದಂತೆ ಕರ್ಮಗಳನ್ನು ಸತತವಾಗಿ ಮಾಡಿದರೂ ಕೂಡ ಅವನಿಗೇನು ತೊಂದರೆ ಇಲ್ಲ, ಅವನು ಸಂಸಾರದಲ್ಲಿ ಬೀಳುವುದಿಲ್ಲ ಅಂತ ಅಭಿಪ್ರಾಯ. ಯಾಕೆ ಅಂದರೆ ಗೃಣಂತಿ ಗುಣನಾಮಾನೆ. ಅದಕ್ಕೆ ಅಲ್ಲೇ ಶ್ರೀಮದಾಚಾರ್ಯ ಹೇಳ್ತಾರೆ ಯದಿ ತತ್ ಸ್ಮಾರಕಂ ವಿಷ್ಣುರು ವಿದ್ಯಾತ್ ಸಾತ್ವಿಕಮೇವತು. ಅದು ಭಗವಂತನ ನೆನಪು ಮಾಡಿ ಕೊಡ್ತಿದ್ರೆ ಆ ಕರ್ಮ ಸಾತ್ವಿಕವಾದದ್ದು. ಇಷ್ಟು ಮಾತ್ರವಲ್ಲದೆ ಇನ್ನು ಅನೇಕ ಮಾತುಗಳನ್ನು ಹೇಳ್ತಾರೆ. ಅದೇನು ಅಂದರೆ ಆದಿ ಮಧ್ಯಾಂತತ ಸ್ಮೃತೇ, ಆದಿ ಮಧ್ಯ ಅಂತ ಇವುಗಳಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಹಾಗೆ ಮಾಡಿದರೆ ಆಗ ಉದ್ಧಾರವಾಗ್ತದೆ. ಅದನ್ನೇ ಆಚಾರ್ಯ ಟೀಕಾ ಯಾದವಾರ್ಯರು ಬರೀತಾರೆ ಅಲ್ಲಿ. ಸ್ಮರ್ತವ್ಯ ಸತತಂ ವಿಷ್ಣುರು ವಿಸ್ಮರ್ತವ್ಯೋ ನ ಜಾತ್ಯುಚಿತ ಇತಿ ಭಗವತ್ ಶಿಕ್ಷೆಯ ಅಸಕೃತ. ಮೇಲಿಂದ ಮೇಲೆ ಕನಿಷ್ಠ ಪಕ್ಷಕ್ಕೆ ಯಾವುದೇ ಕರ್ಮವನ್ನು ಮಾಡುವಾಗ ಆದಿ ಮಧ್ಯ ಅಂತ ಭಗವಂತನ ಸ್ಮರಣೆ ಮಾಡಿ. ಆದಿ ಮಧ್ಯಾವಸಾನೇಷು ಅಥವಾ ಅವ್ಯವಧಾನೇನ ಉತ್ತಮರು ಗುಣಪ್ರತಿಪಾದಕ ನಾಮಾನಿ ಗೃಣಂತೆ ಉಚ್ಚಾರಯಂತೆ. ವಿಷ್ಣವೇ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ. ಶ್ರಾದ್ದ ಮಾಡುವಾಗಲೂ ಇದು ಬರ್ತದೆ. ಮಧ್ಯದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಹೇಳಿ ದೇವರ ಸ್ಮರಣೆ ಹೇಳುವುದಕ್ಕೆ ಕಾರಣವೇ ಇದು. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಯಜತೆ ಯಜ್ಞಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಈ ಜ್ಞಾನವನ್ನು ನನಗೆ ಕೊಟ್ಟವರು ವೇದವ್ಯಾಸದೇವರೇ. ನಾನೇನು ಹೇಳಿ ನಿಮಗೆ, ತಾವು ಸರ್ವಜ್ಞರಾಗಿದ್ದೀರಿ, ಇಂಥ ಉತ್ತಮವಾದಂತಹ ಜ್ಞಾನವನ್ನು ಕೊಟ್ಟರು. ಇದು ಆ ಭಿಕ್ಷುಗಳು ಎಲ್ಲ ಉಪದೇಶವನ್ನು ಮಾಡಿ ಹೋದ ಮೇಲೆ ನೀನೇನು ಮಾಡಿದಿ ಅಂತ ನಾರದರಿಗೆ ವೇದವ್ಯಾಸದೇವರು ಕೇಳಿದಾಗ, ಅಲ್ಲದೆ ಅದ್ಭುತರಪ್ಪ, ಇದು ಹೋದ ಕಲ್ಪದಲ್ಲಿ ನಡೆದದ್ದು, ಹೋದ ದಿನ ಅಂದರೆ ಬ್ರಹ್ಮದೇವರ ಹೋದ ದಿನ, ಕಳೆದ ದಿನ, ಈ ಜನ್ಮದಲ್ಲಿ ಈ ದಿನದಲ್ಲಲ್ಲ, ಆಗ ನಡೆದದ್ದು. ಕಲ್ಪಾಂತರದಲ್ಲಿ ನಡೆದಂತಹ ಈ ಕಥೆಯನ್ನು ಈ ಕಾಲದಲ್ಲಿ ನೀನು ಇದನ್ನು ನೆನಪಿಸ್ಕೊಳ್ತಿ ಅಂತಂದರೆ ಪ್ರಳಯವಾಗಿ ಹೋಯಿತು. ನಹ್ಯೇಷ ವ್ಯವಧಾತ್ ಕಾಲ ಏಷ ಸರ್ವ ನಿರಾಕೃತಿ. ಮರಣವಾಗಿ ಬಿಟ್ಟ ಮೇಲೆ ಎಲ್ಲ ಮರ್ತೋಗಬೇಕು, ನಿನಗೆ ಮರ್ತೋಗಲಿಲ್ಲಲ್ಲ, ಎಷ್ಟು ಆಶ್ಚರ್ಯ. ಆಗ ನಾರದರು ಎಲ್ಲ ಕಥೆಯನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಒಬ್ಬನೇ ಒಬ್ಬ ಮಗ ನಮ್ಮ ತಾಯಿಗೆ, ಅವಳು ದಾಸಿ ಶೂದ್ರಳು, ನನ್ನ ಮೇಲೆ ತುಂಬ ಪ್ರೀತಿ. ನಾನು ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಕೊಡ್ತಿರಲಿಲ್ಲ, ಸಾಧನೆ ಮಾಡಲಿಕ್ಕೆ ಕೊಡ್ತಿರಲಿಲ್ಲ, ಯಾವಾಗಲೂ ತಾಯಿಯ ಜೊತೆಗಿದ್ದೆ. ಅಂಥ ಸಂದರ್ಭದೊಳಗೆ ತಾಯಿ ಒಂದು ದಿವಸ
ಹಾಲು ಕರೆಯುವುದಕ್ಕೆ ಹೋದಾಗ ಹಾವು ಕಚ್ಚಿತು ಕಾಲಿಗೆ, ಸತ್ತೋದಾಗ ನನಗೆ ಬಹಳ ಸಂತೋಷವಾಯಿತು. ನಿಜವಾಗಿ ದುಃಖ ಪಡಬೇಕು ನಾನು, ಆದರೆ ಅವಳು ನನ್ನ ಸಾಧನಕ್ಕೆ ಪ್ರತಿಬಂಧಕಳಾದದ್ದರಿಂದ ಅವಳು ಹೋದದ್ದು ಸಂತೋಷವೇ ಆಯಿತು. ದೇವರು ಬಂಧನವನ್ನು ಬಿಡಿಸಿದ ಅಂತ ಅಧ್ಯಾತ್ಮ ಚಿಂತಕನಿಗೆ ಆ ಲೆವೆಲ್ಲು ಇರ್ತದೆ. ಅತೀ ಭೌತಿಕವಾಗಿ ವಿಚಾರ ಮಾಡುವವರೆಗೂ ತಾಯಿ ಸತ್ಲ ಒಳ್ಳೆಯದಾಯಿತು, ಪೀಡಾ ಪರಿಹಾರ ಆಯಿತು ಬಿಡು ಅಂತನ್ನುವರು ಇದ್ದಾರೆ. ಅದು ನಾರದರ ಮಾತಲ್ಲ ಅದು. ಹಾಗಾಗಿ ನಮ್ಮ ತಾಯಿ ಮೃತಳಾದದ್ದರಿಂದ ನಾನು ಹೊರಟೆ. ಅವರು ಹೇಳಿದ ತತ್ವವೇನು ಅಂತ ಅನ್ನೋದನ್ನು ಹೇಳ್ತಾರೆ. ಸ್ವಪ್ನ ಎಂದರೆ 3 ಅವಸ್ಥೆಗಳನ್ನು ಹೇಳಿದರು. ಸ್ವಪ್ನ ಎಂದರೆ ಮನೋಮಯವಾದ ವಾಸನಾಮಯವಾದ ಪದಾರ್ಥ, ಆ ಪದಾರ್ಥಗಳ ದರ್ಶನವೇ ಸ್ವಪ್ನ. ಏನೂ ಜ್ಞಾನವಾಗದೇ ಇರುವುದೇ ಶಯ್ಯ ಸುಷುಪ್ತಿ. ಹೊರಗಿರುವ ಬಾಹ್ಯವಾದ ಪದಾರ್ಥಗಳ ದರ್ಶನವಾಗುವುದೇ ಜಾಗ್ರತ್ ಎಂಬುದಾಗಿ ನನಗೆ ತತ್ವೋಪದೇಶ ಮಾಡಿ ಈ ವಿಧವಾದಂತಹದ್ದೆಲ್ಲ ಅವಸ್ಥೆಗಳು ಕೂಡ ಜೀವರಿಗೆ ಯಾವ ಭಗವಂತನಿಂದ ಬರ್ತದೋ ಅವನೇ ಪರಮಾತ್ಮ ಎಂಬುದಾಗಿ ಭಗವತ್ ತತ್ವವನ್ನು ಉಪದೇಶ ಮಾಡಿದರು. ಆ ಭಗವಂತನ ತತ್ವವನ್ನು ಉಪದೇಶ ಮಾಡಿದ ಮೇಲೆ ಅದನ್ನೇ ನಾನು ಸದಾಕಾಲ ಧ್ಯಾನವನ್ನು ಮಾಡ್ತಾ ಇದ್ದೆ. ಆನಂದ ಸಂಪ್ಲವದಲ್ಲಿ ಮಗ್ನನಾಗಿದ್ದೆ. ಆನಂದವಾಯಿತು. ಆಗ ಒಮ್ಮೆ ಭಗವಂತ ನನಗೆ ರೂಪಂ ಭಗವತೋ ಯತ್ತನ್ ಮನಃಕಾಂತಂ ಸುಖಾವಹಂ ಅಪಶ್ಯನ್, ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ನೋಡಿದಾಗ ಪರಮಾನಂದವಾಯಿತು. ಎಷ್ಟು ಚೆಲುವ, ಎಷ್ಟು ಅದ್ಭುತ, ಎಂಥ ರೂಪವದು, ಅಪ್ರಾಕೃತವಾದದ್ದು ಅಂತ ಹೇಳಿ ಆನಂದಪಟ್ಟಾಗ ಇನ್ನೇನು ದೇವರು ಸಿಕ್ಕ ನನಗೆ, ದೇವರ ದರ್ಶನವಾಯಿತು ಅಂತ ನೋಡ್ತಾ ಇರ್ತೇನೆ ಅಂತನ್ನುವಾಗಲೇ ಅತ್ಯಲ್ಪ ಕಾಲದಲ್ಲಿ ಆ ರೂಪ ಮಾಯವಾಗಿಬಿಟ್ಟು ಬಹಳ ದುಃಖವಾಯಿತು. ಬಹಳ ಒದ್ದಾಡಿದೆ. ಮತ್ತೆ ಧ್ಯಾನಕ್ಕೆ ಕೂತೆ, ಬೇಕಾದಷ್ಟು ಬೇಡಿಕೊಂಡೆ. ಆಗ ನಾನು ಒದ್ದಾಡುವುದನ್ನು ನೋಡಿ ಪರಮಾತ್ಮ ಆಕಾಶವಾಣಿಯನ್ನು ಮಾಡಿ ಹೇಳಿದ, ದುರ್ದರ್ಶೋಹಂ ಕುಯೋಗಿನ, ಅಪಕ್ವರಿಗೆ ನಾನು ತೋರುವುದಿಲ್ಲ, ಇನ್ನೂ ಸಾಧನೆ ಮಾಡು. ಹಾಗಾದರೆ ನಿನ್ನ ದರ್ಶನವಾಯ್ತಲ್ಲ ನನಗೆ ಅಂದರೆ ಮತ್ಕಾಮಃ ಶನಕೈ ಸಾಧು ಸರ್ವಾನ್ ಮುಂಚತೆ ಹೃತ್ಶಯಾನ್. ಹೃದಯದಲ್ಲಿರುವಂತಹ ನಾನಾ ವಿಧವಾದ ಕಾಮಗಳನ್ನೆಲ್ಲ ತೊರೆದು ಬಿಡುತ್ತಾನೆ ಮನುಷ್ಯ. ಭಗವಂತನಲ್ಲಿ ಕಾಮ ಬಂದರೆ, ಭಗವಂತನಲ್ಲಿ ಪ್ರೀತಿ ಬರುವುದಕ್ಕೆ ನನ್ನಲ್ಲಿ ನಿನಗೆ ಪ್ರೀತಿ ಬರಲಿ ಅಂತನ್ನುವ ಕಾರಣಕ್ಕಾಗಿ ನನ್ನ ದರ್ಶನವನ್ನು ನಿನಗೆ ಮಾಡಿಸಿದೆ. ಅದು ಯಾಕೆ? ಸತ್ಸೇವೆಯ ದೀರ್ಘವಾಯೇ ಜಾತ ಮೈ ದೃಢಾಮತಿ. ಸಜ್ಜನರ ಸೇವೆಯನ್ನು ಮಾಡಿ 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 ಸತತವಾಗಿ ಮಾಡಿ. ಸಜ್ಜನರ ಸೇವೆ ಸಿಗುವುದಿಲ್ಲ. ದುರಾಪಾಹ್ಯಲ್ಪ ತಪಸಃ ಸೇವಾ ವೈಕುಂಠವರ್ತ್ಮಸು, ಸಿಗುವುದಿಲ್ಲ. ಭಗವಂತ ಮೋಕ್ಷಕ್ಕೆ ದಾರಿಯಾಗಿರುವ ಜ್ಞಾನಿಗಳ ಸೇವೆ ಘಟಿಸುವುದಿಲ್ಲ ಮನುಷ್ಯನಿಗೆ. ಇಡೀ ಆಯುಷ್ಯದೊಳಗೆ ಒಬ್ಬ ಸಜ್ಜನರಿಗೆ ಚೆನ್ನಾಗಿ ಸೇವೆ ಮಾಡಲಿಕ್ಕೆ ಸಿಗುವುದಿಲ್ಲ. ಇಡೀ ಆಯುಷ್ಯದೊಳಗೆ ಸಜ್ಜನ ಇರೋರೇ ಜಗತ್ತಿನ ಕಮ್ಮಿ. ಇದ್ದಾಗಲೂ ಹತ್ತಿರ ಇದ್ದರೆ ಮುಗಿದೋಯ್ತು, ಅವರ ಅವಧ್ಯಾನೇ ಹೆಚ್ಚು. ಯಾಕೆ? ಸಲುಗೆ ಹೆಚ್ಚು. ದೂರ ಇದ್ದರೆ ಸೇವೆ ಮಾಡಲಿಕ್ಕಾಗೋದಿಲ್ಲ. ಎಷ್ಟು ದೂರ ಇರಬೇಕು ಅಷ್ಟು ದೂರ ಇರಬೇಕು, ಎಷ್ಟು ಹತ್ರ ಇರಬೇಕು ಅಷ್ಟು ಹತ್ರ ಇರಬೇಕು. ಅಂದಾಗ ಸೇವೆ ಆಗ್ತದೆ, ಇಲ್ಲದಿದ್ರಲ್ಲಿ ಸೇವೆ ಆಗ್ತದೆ. ಇಷ್ಟಿದ್ದಾಗ ಸದ್ಬುದ್ಧಿ ಬರಬೇಕು. ಭಾಳ ಸಂಕಟ, ಭಾಳ ಕಷ್ಟ. ಅಂಥದ್ದನ್ನು ನೀನು ಮಾಡಿದಿ, ಆದ್ದರಿಂದ ನಿನಗೆ ಸಿಕ್ಕಿದೆ. ಮತಿರ್ಮಯಿ ನಿಬದ್ಧೇಯಂ ನ ವಿಪದ್ಯೇತ ಕರ್ಹಿಚಿತ. ನನ್ನ ಇಡೀ ಸಮಸ್ತವಾದ ಜಗತ್ತಿನ ಪ್ರಳಯವಾದರೂ ನಿನಗೇನು ತೊಂದರೆ ಆಗುವುದಿಲ್ಲ. ನನ್ನ ಅನುಗ್ರಹದಿಂದ ನಿನಗೆ ಉತ್ತಮವಾದ ಜ್ಞಾನವಿರ್ತದೆ ಅಂತ ಭಗವಂತ ಆಕಾಶವಾಣಿಯನ್ನು ಮಾಡಿ ನುಡಿದ. ಅದರಲ್ಲಿ ಹೇಳಿದ್ದಂತೆ ಆ ದೇಹವನ್ನು ಕರ್ಮದಿಂದ ಬಂದ ದೇಹವನ್ನು, ಕರ್ಮ ಮುಗಿದಾಗ ಆ ದೇಹವನ್ನು ಬಿಟ್ಟುಬಿಟ್ಟೆ. ಅರ್ಥಾತ್ ಸತ್ತು ನಾನು ಶಿಶಯಿಷ್ಣೋರಣು ಪ್ರಾಣಂ ವಿವೇಶ ಅಂತರಹಂ ವಿಭೋ. ಅನುಪ್ರಾಣಂ, ಪ್ರಾಣಂ ಅನು, ಪರಮಾತ್ಮನ ಉದರದಲ್ಲಿ ಪ್ರಳಯವಾದಾಗ ಎಲ್ಲ ಜಗತ್ತು ಹೋಗ್ತದೆ, ಎಲ್ಲ ಜೀವರಾಶಿಗಳು ಹೋಗ್ತಾರೆ. ನಾನು ಮಾತ್ರ ಪ್ರಾಣದೇವರ ದ್ವಾರ ಹೋದೆ. ಏನು ಹೇಳ್ತಾ ಇದ್ದಾರೆ? ಮೇಲ್ ನೋಡುವುದಕ್ಕೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ನಾನು ಹೊಟ್ಟೆಯಲ್ಲಿ ಹೋದೆ ಅಂತನ್ನುವಂತೆ ಅರ್ಥವಾಗ್ತದೆ. ಅಲ್ಲ, ಅರ್ಥ ಏನು ಅಂದರೆ ಪ್ರಾಣದೇವರ ದ್ವಾರ ನಾನು ಹೋದದ್ದಕ್ಕಾಗಿ ಮತ್ತೆ ನಾನು ಸಂಸಾರಕ್ಕೆ ಬರುವಂತೆ ಆಯಿತು. ಬ್ರಹ್ಮದೇವರ ದ್ವಾರ ಹೋಗಿದ್ರೆ ನನಗೆ ಮೋಕ್ಷ ಸಿಕ್ತಿತ್ತು. ಸಾಧನೆ ಪಕ್ವವಾಗಿದ್ದರೆ ಬ್ರಹ್ಮದೇವರ ದ್ವಾರ ಪರಮಾತ್ಮನಲ್ಲಿ ಪ್ರವೇಶ ಮಾಡಿರ್ತಿದ್ದೆ, ನನಗೆ ಮೋಕ್ಷವಾಗ್ತಿತ್ತು. ಅಲ್ಲ, ಪ್ರಾಣದೇವರ ದ್ವಾರ ನಾನು ಪ್ರವೇಶ ಮಾಡಿದ್ದೇನೆ, ಆದ್ದರಿಂದಾಗಿ ಮತ್ತೆ ನನಗೆ ಸಂಸಾರ ಬಂತು. ಯಾದವಾರ್ಯರು ಆ ಮಾತನ್ನು ತಿಳಿಸ್ತಾರೆ. ನಾರಾಯಣಸ್ಯ ಅಂತಹ ಅಹಂ ಅನುಪ್ರಾಣಂ ಮುಖ್ಯ ಪ್ರಾಣ ಪ್ರವೇಶ ದ್ವಾರಾತ್ ಪ್ರವಿವೇಶ ಪ್ರವಿಷ್ಟವಾನಸ್ಮಿ. ಇಷ್ಟೇ ಬರೀತಾರೆ. ನಾವು
ಶಾಸ್ತ್ರವನ್ನು ಓದಿದರೆ ಅದನ್ನೆಲ್ಲ ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕು. ಪ್ರಾಣದೇವರ ದ್ವಾರ ಓದುವುದಕ್ಕಾಗಿ ಯೇಷಾಂ ಪದಾಂತರಾಪೇಕ್ಷ ವಾಯುವಾದೀನಂ ಮಹಾತ್ಮನ ಆವೃತ್ಯತೆ ಪುನರ್ಯಾಂತಿ, ಅದನ್ನೆಲ್ಲ ಚಿಂತನವನ್ನು ಮಾಡಬೇಕು. ಸಹಸ್ರಯುಗ ಪರ್ಯಂತೆ ಉತ್ಥಾಯೇದಂ ಸಿಸೃಕ್ಷತಃ, ನಾನು ಹುಟ್ಟಿ ಬಂದೆ, ಈಗ ದೇವದತ್ತವಾದಂತಹ ವೀಣೆಯನ್ನು ಹಿಡಿದು ನಾರಾಯಣ 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 ಎಂದು ನಾಮಸ್ಮರಣೆ ಮಾಡ್ತಾ ಗಾನ ಮಾಡ್ತಾ 3 ಲೋಕಗಳಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ನಾನು ಗಾನ ಮಾಡ್ತಾ ಇರುವಾಗ ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಹ ಆಹೂತ ಇವ ಮೇ ಭಾತಿ. ಆಹೂತ ಇವ ಮೇ ಭಾತಿ. ನರಸಿಂಹ ಅಂದರೆ ನರಸಿಂಹ ಓ ಅಂತಂತಾನೆ, ಏನು ಸ್ವಾಮಿ ಏನಾಚ? ಹಾಗೆ ನಾರಾಯಣ ಅಂತ ಕರೆದ್ರೆ ದೇವರು ಏನು ನಾರದ ಕರೆದಿಯ ನನ್ನನ್ನು ಅಂತ ಕೇಳ್ತಾನೆ. ಕೇಳಿದಂತೆ ಎದುರು ಬಂದು ನಿಲ್ತಾನೆ, ನನಗೆ ದರ್ಶನ ಕೊಡ್ತಾನೆ. ಇದನ್ನು ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾರೆ. ಇಷ್ಟು ಸುಲಭವಾಯಿತಾ ನಾರದರಿಗೆ ದೇವರ ದರ್ಶನ ಅಂತ ಕೇಳಿದರೆ ಹೌದು ಅಂತಾರೆ. ತಥಾ ಜ್ಞಾತ್ವಾ ಹರಿಂ ಧ್ಯಾತ್ವಾ ಸ್ವಾಂತ ಪಶ್ಯಂತಿ ಕೇಚನ ಋಷಯ ಕೇಚಿದ್ ಋಷಯ ನಾರದಾದ್ಯಾ ಬಹಿಸ್ತ್ವಪಿ. ನಾರದಾದಿಗಳು ಭಗವಂತನನ್ನು ಹೃದಯದಲ್ಲಿ ಕಾಣುವುದು ಮಾತ್ರವಲ್ಲ, ಧ್ಯಾನ ಮಾಡಿದಾಗ ಮಾತ್ರವಲ್ಲ, ಧ್ಯಾನ ಮಾಡದಿದ್ದಾಗಲೂ ಕೂಡ ಹೊರಗೂ ದರ್ಶನವನ್ನು ಮಾಡಿಕೊಳ್ತಾರೆ ಅಂತ ಪ್ರಮಾಣ ಹೇಳ್ತಾ ಇದೆ. ಆ ಪ್ರಮಾಣಕ್ಕೆ ಉದಾಹರಣೆ ಏನು ಇದೆ? ಯಾಕೆ ಅಲ್ಲಿ ಹೇಳಿದ್ದು ಅದೇ ನಾರದಾದ್ಯಾಹ, ಇಲ್ಲೂ ಅದೇ ನಾರದರ ಹೆಸರು ಬಂದಿದೆ. ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ನಾವು ಕಂಪಾರ್ಟ್ಮೆಂಟ್ ಮಾಡಿ ಓದಿಬಿಟ್ರೆ ಹೀಗೆ ಏನೂ ಧ್ಯಾನವಾಗುವುದಿಲ್ಲ. ದೇರ್ ಇಸ್ ನೋ ಕಂಪಾರ್ಟ್ಮೆಂಟ್ ಎಟ್ ಆಲ್. ಶ್ರೀಮದಾಚಾರ್ಯ ಶಾಸ್ತ್ರದೊಳಗೆ ಭಾಗವತ ತಾತ್ಪರ್ಯ ಗೀತಾ ತಾತ್ಪರ್ಯಕ್ಕೆ ಬೇಕು, ಗೀತಾ ತಾತ್ಪರ್ಯ ತಾತ್ಪರ್ಯ ನಿರ್ಣಯಕ್ಕೆ ಬೇಕು, ತಾತ್ಪರ್ಯ ನಿರ್ಣಯ ಉಪನಿಷತ್ ಭಾಷ್ಯಕ್ಕೆ ಬೇಕು, ಆ ಉಪನಿಷತ್ ಭಾಷ್ಯ ಬ್ರಹ್ಮಸೂತ್ರಕ್ಕೆ ಬೇಕು, ಎಲ್ಲವೂ ಎಲ್ಲದಕ್ಕೆ ಬೇಕು. ಭಗವಂತನ ದರ್ಶನ ಇಷ್ಟು ಸುಲಭವಾಗುತ್ತೋ ಅಂತಂದರೆ ಹೌದು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ನಾರದಾದಿಗಳಿಗೆ ಹೌದು ಬೈರೇವ ದರ್ಶನವಾಗ್ತದೆ, ಅವರಿಗೆ ಆ ಯೋಗ್ಯತೆ ಇದೆ ಅವರಿಗೆ. ನಾರದರು ಇಲ್ಲಿ ಹೇಳ್ತಾರೆ ನೋಡಿ, ಆಹೂತ ಇವ ಮೇ ಶೀಘ್ರಂ. ಕರೆದಾಗ ಒಬ್ಬ ವ್ಯಕ್ತಿ ಬಂದರೆ ಹೇಗೆ ನಿಲ್ತಾನೋ ಹಾಗೆ ದೇವರು ನನ್ನ ಎದುರಲ್ಲಿ ಬಂದು ನಿಲ್ತಾನೆ. ದೇವರು ನಿಲ್ತಾನೆ. ಆಹೂತ ಇವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ ಏತದಾತುರ ಚಿತ್ತಾನಂ ಮಾತ್ರ ಸ್ಪರ್ಶೇಚ್ಛಯಾಮೋ ಭವಸೆಂದು ಪ್ಲವೋದೃಷ್ಟ ಹರಿಚರ್ಯಾನುವರ್ಣನಂ. ಭಗವಂತನ ಕಥೆಯನ್ನು ಹೇಳುವುದು ಬಹಳ ಶ್ರೇಷ್ಠ. ಆಚಾರ್ಯ ವೇದವ್ಯಾಸರೇ ತಾವು ದಯವಿಟ್ಟು ಭಗವಂತನ ಈ ಶಾಸ್ತ್ರವನ್ನು ಹೇಳಿ ಅಂತ ಹೇಳಿದಾಗ ಸೂತಾಚಾರ್ಯ ಹೇಳ್ತಾರೆ, ಅಹೋ ದೇವರ್ಷಿ ಧನ್ಯೋಯಂ. ಏನು ಧನ್ಯರಪ್ಪ ನಾರದರು, ಏನು ಧನ್ಯರು. ಸದೈವ ಭಗವಂತನ ಗುಣಗಾನವನ್ನು ಮಾಡ್ತಾ, ಸದೈವ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇಡೀ ಜಗತ್ತಿನೊಳಗೆ ಎಲ್ಲ ಕಡೆಗೆ ಹೋಗಿ ದುಃಖಿಗಳಾದ ಜೀವರಾಶಿಗಳಿಗೆ ಸಂತೋಷವನ್ನು ಗೊಳಿಸುವ, ಆನಂದ ಪಡಿಸುವ, ಅವರ ಪಾಪವನ್ನು ಕಳೆದು ಹಾಕಿ ದುಃಖವನ್ನು ಪರಿಹಾರ ಮಾಡುವ ಉತ್ತಮವಾದ ಕೃಪೆಯನ್ನು ಅನುಗ್ರಹವನ್ನು ಮಾಡ್ತಾರೆ ಆ ನಾರದರು. ಎಂಥ ಮಹಾನುಭಾವರವರು. ಹೇಳ್ತಾರೆ, ಅಹೋ ದೇವರ್ಷಿರ್ ಧನ್ಯೋಯಂ ಯಕೀರ್ತಿಂ ಶಾಂಗಧನ್ವನಃ ಗಾಯನ್ ಮಾಧ್ವ್ಯ ಗಿರ ತಂತ್ರ್ಯ ರಮಯತಿ ಆತುರಂ ಜಗತ್. ಆತುರಂ ಅಂದರೆ ನರಕದಲ್ಲಿದ್ದು ದುಃಖ ಪಡುವ ಜಗತ್ತಿನ ಜೀವರಾಶಿಗಳಿಗೂ ಸಂತೋಷಗೊಳಿಸುತ್ತಾರೆ ನಾರದರು. ಈ ಮಾತು ತತ್ವಪ್ರಕಾಶಿಕಾದಲ್ಲಿ ಒಂದು ಕಡೆಗೆ ಬರ್ತದೆ. ಟೀಕಾಕೃತ್ಪಾದರು ಒಂದು ಮಾತನ್ನು ಹೇಳುವಾಗ ಬಹಳ ಸುಂದರವಾದ ಮಾತನ್ನು ಅಲ್ಲಿ ಹೇಳ್ತಾರೆ. ಟೀಕಾಕೃತ್ಪಾದರು ಎಲ್ಲವನ್ನೂ ಓದಿದ್ದಾರೆ. ಭಾಗವತದ ಮೂಲೆಯ ಶ್ಲೋಕದಲ್ಲಿಯ ತತ್ವ ಅವರಿಗೆ ಗೊತ್ತವರಿಗೆ. ಎಲ್ಲ ಪುರಾಣಗಳು ಅವರು ತಿರುವು ಹಾಕಿದ್ದಾರೆ 20ನೇ ವರ್ಷದಲ್ಲಿ, ಸುಧಾ ಬರೆಯುವುದಕ್ಕಿಂತ ಮೊದಲು. ಬಹಳ ಸುಂದರವಾಗಿರುವಂಥದ್ದು. ಅಲ್ಲೇನು ಹೇಳಿದ್ದಾರೆ ಅಂತಂದರೆ, ನಾರದರು ನರಕಕ್ಕೆ ಹೋಗ್ತಾರೆ. ಒಂದು ಸಲ ನರಕಕ್ಕೆ ಹೋಗ್ತಾರೆ. ನರಕದಲ್ಲಿ ಹೋದಾಗ ಅಲ್ಲಿರ್ತಕ್ಕ ಜನ ಕಿರುಚಿ ಒದರುವುದು, ಅಳೋದು, ದುಃಖ ಪಡೋದು ಅದನ್ನು ಕಂಡು ಬಹಳ ನೊಂದುಕೊಳ್ತಾರೆ. ಬಹಳ ನೊಂದುಕೊಂಡಾಗ ಅಲ್ಲಿ ನಾರದರು ನಾರಾಯಣ ಸ್ಮರಣೆ ಮಾಡ್ತಿದ್ದಾರೆ. ಸುಂದರವಾಗಿ ನಾರಾಯಣ 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 ಅಂತ ಸ್ಮರಣೆ ಮಾಡ್ತಾ ಇದ್ದಾರೆ. ಆ ಸ್ಮರಣೆ ಮಾಡಿದ್ದನ್ನು ಕೇಳಿ ನರಕದಲ್ಲಿರುವ ಜನ ಎಲ್ಲ ನಾರಾಯಣ ಅಂತಂತ ಕುಣಿತಾ ಕೂತರು.
ಭಾಗವತ ಸಪ್ತಾಹಕ್ಕೆ ಕೂತವರು ನಾವು ಸಂಕೋಚದಿಂದ ಕೂತಲ್ಲೇ ಅಂತ ಇದ್ದೇವೆ. ಆ ನರಕದಲ್ಲಿರುವ ಜನ ದುಃಖಪಟ್ಟು ಅವರಿಗೆ ಸಂಕಟವಾಗಿತ್ತು. ಏನಾದರೂ ಉದ್ಧಾರವಾದರೆ ಸಾಕು ಅಂತ ಹೇಳಿ ಅವರ ನಾರಾಯಣ ನಾಮಸ್ಮರಣೆಯನ್ನು ಮಾಡಿ ಕುಣಿತಾ ಇದ್ದರೆ ಅವರ ಪಾಪವನ್ನು ಪರಿಹಾರ ಮಾಡಿಸಿ ನಾರದರು ಅವರನ್ನು ಉದ್ಧಾರ ಮಾಡಿಬಿಟ್ರು, ನರಕವನ್ನು ಖಾಲಿ ಮಾಡಿದರು ಅಂತ ತತ್ವಪ್ರಕಾಶಿಕಾದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾವು ಕೇಳ್ತೇವೆ. ಆದ್ದರಿಂದ ರಮಯತಿ ಆತುರಂ ಜಗತ್, ಆತುರಂ ಜಗತ್, ದುಃಖ ಪಡುವ ಸಂಸಾರವನ್ನು, ಸಂಸಾರಿ ಜೀವರನ್ನು ಮತ್ತೆ ಅಂತ ಹೇಳ್ತಾರೆ. ಹಾಗೆ ಇಷ್ಟು ನಾರದರು ಇಂಥ ಮಹಾನುಭಾವರು, ಅಂಥ ನಾರದರು ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾರದರ ವಿಶೇಷವಾಗಿ ಆ ನಾರದರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಮಾಡೋಣ.